ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. 50 ಶಾಸಕರಿಗೆ 50 ಕೋಟಿ ಆಫರ್ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕಿತ್ತೊಗೆಯಲು ಸರ್ಕಸ್. ಮೈಸೂರಿನಲ್ಲಿ ಆಪರೇಷನ್ ಕಮಲದ ರಹಸ್ಯ ಹೇಳಿದ ಸಿಎಂ. ಚುನಾವಣೆ ಅಂತ್ಯವಾಗುತ್ತಿದ್ದಂತೆ ನಾಯಕರು ರಿಲ್ಯಾಕ್ಸ್. ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಗೆದ್ದ ಸಂಭ್ರಮ. ಸಿಪಿ ಯೋಗೇಶ್ವರ್ಗೆ ಕೇಕ್ ತಿನ್ನಿಸಿ ಜೈಕಾರ. ಟಿಕೆಟ್ ಪ್ಲಸ್ 30 ಕೋಟಿ ಕೇಳಿದ್ರಂತೆ ಯೋಗೇಶ್ವರ್. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಬಾಂಬ್. ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ. ಚನ್ನಪಟ್ಟಣದಲ್ಲಿ ದಾಖಲೆಯ 88.80% ಮತದಾನ. ಶಿಗ್ಗಾವಿಯಲ್ಲಿ 80.48% ಮತದಾನ ಚಲಾವಣೆ. ಸಂಡೂರು ಕ್ಷೇತ್ರದಲ್ಲಿ 76.24% ವೋಟಿಂಗ್. ರಾಜ್ಯದ ನಗರವಾಸಿಗಳಿಗೆ ಸರ್ಕಾರದಿಂದ ಶಾಕ್. ನೀರಿನ ಬಿಲ್ನಲ್ಲಿ ಹಸಿರು ಸೆಸ್ ಹಾಕಲು ಚಿಂತನೆ. ಪಶ್ಚಿಮ ಘಟ್ಟದ ಸಂಗ್ರಹಣೆಗೆ ನಿಧಿ ಸಂಗ್ರಹ ಗುರಿ. ರಾಜ್ಯದಲ್ಲಿ ಮತ್ತೆ ಕೆಂಪು ಉಗ್ರರ ಹೆಜ್ಜೆ ಗುರುತು. ಕೇರಳದಿಂದ ಸ್ವರಾಜ್ಯಗಳತ್ತ ಮುಖ ಮಾಡಿದ ಶಂಕೆ. ಮಲೆನಾಡಿನಲ್ಲಿ ನಕ್ಸಲ್ ನಿಗ್ರಹ ಪಡೆ ಆಪರೇಷನ್. ಬೇಲೆಕೇರಿ ಬಂದರ್ನಿಂದ ಅದಿರು ನಾಪತ್ತೆ ಪ್ರಕರಣ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಬಿಗ್ ರಿಲೀಫ್. ಶಿಕ್ಷೆಯನ್ನು ಅಮಾನತಿನಲ್ಲಿಡಲು ಹೈಕೋರ್ಟ್ ಆದೇಶ. ರಾಜ್ಯವನ್ನು ಪಾಕಿಸ್ತಾನ ಮಾಡ್ತಿದೆ ಸಿದ್ದು ಸರ್ಕಾರ. ವಕ್ಫ್ ವಿಚಾರದಲ್ಲಿ ಜಮೀರ್ ತಾಳಕ್ಕೆ ಸಿದ್ದರಾಮಯ್ಯ ಕುಣಿತ. ಪಹಣಿ ಸರಿಪಡಿಸಲು ಆದೇಶ ನೀಡಿಲ್ಲ ಎಂದ ರೇಣುಕಾಚಾರ್ಯ ಕಿತ್ತು. ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನದ ಆಸ್ತಿ ಮೇಲೆ ವಕ್ಫ್ ವಕ್ರದೃಷ್ಟಿ. ಉಧಾರೆಯಲ್ಲಿ ದೇವಸ್ಥಾನದ ಹೆಸರು, ಗೆಜೆಟ್ ಕಾಪಿಯಲ್ಲಿ ವಕ್ಫ್ ನಮೂದು. ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮೈಸೂರು ಮೂಡಾದಲ್ಲಿ ಸಿಎಂ ಪ್ರಭಾವ ಬೀರಿದ್ದಾರೆ. ಅರ್ಜಿ ಕೊಡುವ ಮುನ್ನವೇ ಶುಲ್ಕ ಪಾವತಿ ಮಾಡಿಕೊಂಡು ರಶೀದಿ ಪಡೆದಿದ್ದಾರೆ. ದಾಖಲೆಗಳ ಮೂಲಕ ಗಂಭೀರ ಆರೋಪ ಮಾಡಿದ ಸ್ನೇಹಮಯಿ ಕೃಷ್ಣ. ಅನಧಿಕೃತವಾಗಿ ಹಾಕಲಾಗಿದ್ದ 23 ಅಂಗಡಿಗಳು. ಮಾಲೀಕರ ವಿರೋಧದ ಮಧ್ಯೆಯೂ ತೆರವು ಕಾರ್ಯಾಚರಣೆ. ತಾಳಿಕೋಟೆ ಪಟ್ಟಣದಲ್ಲಿ ಜೆಸಿಬಿ ಮುಂದೆ ಕುಳಿತು ಪ್ರತಿಭಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಾರಿತ್ರ್ಯ ಹರಣ. ಮಾಜಿ ಶಾಸಕ ಖಾದ್ರಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಕೆ. ಶೆಡ್ನಲ್ಲಿ ಮಲಗಿದ್ದ ವ್ಯಕ್ತಿ ಮೇಲೆ ಕಲ್ಲು ಎತ್ತಿ ಹಾಕಿದ ದುರುಳ. ಧಾರವಾಡದ ಮೊರಬಾ ಗ್ರಾಮದ ಅಡಿವೆಪ್ಪ ಎಂಬಾತನ ಮರ್ಡರ್. ನವಲಗುಂದ ಪೊಲೀಸರಿಂದ ಹಂತಕರ ಬಂಧನಕ್ಕೆ ಶೋಧ. ದೀಪಾವಳಿ ಮುಗಿಸಿ ಜಾಲಿ ಜಾಲಿ ದೆಹಲಿ ಗಲಿಬಿಲಿ. ರಾಜಧಾನಿಯಲ್ಲಿ ಅಧೋಗತಿಗೆ ತಲುಪುತ್ತಿರುವ ಪ್ರಾಣವಾಯು. 418 AQI ನೊಂದಿಗೆ ಅತ್ಯಂತ ಕಳಪೆ ಗುಣಮಟ್ಟ ದಾಖಲು. ದೇಶದಲ್ಲೇ ಸಂಚಲನ ಸೃಷ್ಟಿಸಿದ್ದ ಕೇಸ್ಗೆ ಮುಕ್ತಿ. 2019ರಲ್ಲಿ ಕೇರಳ ಹೈಕೋರ್ಟ್ನಿಂದ ಜೀವಾವಧಿ ಶಿಕ್ಷೆ. ಬರೋಬ್ಬರಿ 18 ವರ್ಷಗಳ ಬಳಿಕ ಪೋಷಕರಿಗೆ ಅಸ್ಥಿಪಂಜರ ಹಸ್ತಾಂತರ. ಮೂರು ಪಾಳಿಗಳಲ್ಲಿ ಹುದ್ದೆಗಳ ನೇಮಕಾತಿ ವಿವಾದ. ಉತ್ತರ ಪ್ರದೇಶದ ಲೋಕಸೇವಾ ಆಯೋಗ ವಿರುದ್ಧ ಕಿಡಿ. ಪರೀಕ್ಷಾ ಆಕಾಂಕ್ಷಿಗಳಿಂದ ಕ್ಯಾಂಡಲ್ ಲೈಟ್ ಪ್ರತಿಭಟನೆ. ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿ ಮರುಸ್ಥಾಪನೆ ಸಾಧ್ಯವಿಲ್ಲ. ಸ್ವರ್ಗದಿಂದ ಮರಳಿ ಇಂದಿರಾ ಗಾಂಧಿ ಬಂದರೂ ಅಸಾಧ್ಯ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಗರ್ಜನೆ. ರಾಜಸ್ಥಾನದ ಬೈ ಎಲೆಕ್ಷನ್ನಲ್ಲಿ ಪ್ರೋಟೋಕಾಲ್ ಎಡವಟ್ಟು. ಕರ್ತವ್ಯದಲ್ಲಿದ್ದ ಹಿರಿಯ ಅಧಿಕಾರಿಗಳಿಗೆ ಸ್ವತಂತ್ರ ಅಭ್ಯರ್ಥಿಯಿಂದ ಕಪಾಳ ಮೋಕ್ಷ. ರಾಜಸ್ಥಾನದ ಉನಿಯಾರಾ ಕ್ಷೇತ್ರದ ಮತಗಟ್ಟೆಯಲ್ಲಿ ಘಟನೆ.
ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಕಮಾಲ್ 4 ವರ್ಷದ ಬಳಿಕ ಶ್ವೇತಭವನಕ್ಕೆ ಚುನಾಯಿತ ಅಧ್ಯಕ್ಷರ ಭೇಟಿ 2020 ನಂತರ ಬೈಡನ್ ಕೈ ಕುಲುಕಿದ ಟ್ರಂಪ್. ಎಐ ತಂತ್ರಜ್ಞಾನದಿಂದ ತಾಜ್ ಮಹಲ್ ನಿರ್ಮಾಣ ಕತೆ 400 ವರ್ಷಗಳ ಹಿಂದೆ ಭವ್ಯ ಕಟ್ಟಡದ ವಿನ್ಯಾಸದ ವಿಡಿಯೋ, ಸಾವಿರಾರು ಕುಶಲಕರ್ಮಿಗಳು ಕೆಲಸಗಾರರ ಬಳಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.